ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓ ಕಟ್ಟೆಣ್ಣ, ತಾಳಿ ದೇವ್ರ ಪ್ರಸಾದ. ಏನ್ ಬಸಪ್ಪ ಓದ್ತಾರನೆ ದೇವಸ್ಥಾನ ಮಾಡ್ಬಿಟ್ಟಿದೆ. ಸಂಕಟ ಬಂದಾಗ ವೆಂಕಟರಮಣ ನೆನೆ ಅಂದಂಗೆ ಕಷ್ಟ ಬಂದಾಗ ಈ ದೇವಿ ತಾನೇ ನೆನೆಬೇಕು. ಯಾಕೆ ಮಾನ ಏನೋ ಸಮಸ್ಯೆನಾ? ಆಗಿತ್ತು, ಆದ್ರೆ ಈ ತಾಯಿ ದಯೆಯಿಂದ ಬೆಡ್ತಂತ ಕಷ್ಟ ಮಂಜಂಗೆ ಕರ್ಗೋಯ್ತು. ಏನಾಗಿತ್ತು? ಏನು ಅಂತ ಹೇಳಿ ಕಂಟಿ ಅಣ್ಣ, ನಮ್ಮ ಹೆಂಡ್ರು ಬಸರಾಗಿದ್ಲು. ನಮ್ಮ ಜೀವನದಾಗೂ ಒಂದು ಹೊಸ ಜೀವ ಬರ್ತದೆ ಅಂತ ಖುಷಿಯಾಗಿದ್ದು. ಬಂತು ನೋಡಿ ಗ್ರಾಚಾರ, ಹೊಟ್ಟೆಲಿ ಮಗು ತಿರುಗಿಬಿಟ್ಟಿದೆ, ತಾಯಿ ಅಥವಾ ಮಗು ಒಬ್ಬರೇ ಉಳಿಯೋದು ಅಂತ ಅಂದರು. ಏನು ಮಾಡಬೇಕು ತಿಳಿದೆ ಈ ತಾಯಿ ಹತ್ರ ಬಂದು ಬೇಡ್ಕಂಡೆ, ಹೆಂಗಾದ್ರೂ ಮಾಡಿ 2 ಜೀವ ಉಳಿಸ್ಕೊಡು ಅಂತ. ಈ ತಾಯಿ ದೊಡ್ಡವಳು, ಆ 2 ಜೀವ ಉಳಿಸ್ಬಿಟ್ಲು. ಅದಕ್ಕೆ ಕೃತಜ್ಞತೆ ಹೇಳಕ್ಕೆ ಅಂತ ಬಂದೆ. ಈ ತಾಯಿ ಮಗು ಹೆಂಗವ್ರೆ? ಚೆನ್ನಾಗಿದ್ದಾರೆ, ಹೆಣ್ಮಗು ಆಯಿತು, ಚೇಟ್ ನಮ್ಮ ತಾಯಿ ಥರ ಇದ್ದಾಳೆ. ಸರಿ ಕಂಟಿ ಅಣ್ಣ, ಹಾಸ್ಪಿಟ್ಲ್ ಹೋಗ್ಬೇಕು. ಬಟ್ ಕಷ್ಟ ಕೊಡೋಳು ನೀನೆ, ಅದನ್ನ ಪರಿಹಾರ ಮಾಡೋಳು ನೀನೆ. ಆದ್ರೆ ಸಂಕಟ ಮಾತ್ರ ನಾವೇ ಅನ್ಭವಿಸ್ಬೇಕು. ಇದು ಯಾವ ನ್ಯಾಯ ಹೇಳು? ಸರಿ, ನೀನು ಕೈ ಮುಗಿದು ಕೇಳಿದ್ರೇನೆ ವರ ಕೊಡ್ತಿ ಅನ್ನೋದಾದ್ರೆ ನೋಡು, ನನಗೆ ಅಂತ ಇಲ್ಲಿ ಉಳಿದಿರೋದು ನನ್ನ ಸ್ನೇಹವರು. ಅದು ಬಿಟ್ರೆ ಇನ್ನು ಈ ಭೂಮಿ ಮೇಲೆ ಕಾಲೇ ಮುಡಗ್ದಿರೋ ನನ್ನ ಬಂಗಾರ. ಅವರಿಬ್ಬರು ನನ್ನಿಂದ ಕಿತ್ಕೊಬೇಡ. ನನಗೆ ಏಟನ ನೋವು ಕೊಡು, ಈ ಗಂಟೆ ತಡ್ಕತಾನೆ. ಆದ್ರೆ ನನ್ನವ್ರಿಗೆ ಯಾವ ನೋವು ಕೊಡ್ಬೇಡ. ಎದೆನ ಚುಚ್ಚದಂಗಾಯ್ತದೆ. ಶಪಥ ಮಾಡಿ ಹೇಳ್ತಾ ಇದೀನಿ, ನಿನಗೆ ಒಂದು ಪಿರಾಣದ ಬದಲು ಇನ್ನೊಂದು ಪಿರಾಣನೇ ಬೇಕು ಅನ್ನೋದಾದ್ರೆ ನನ್ನ ಪಿರಾಣ ತಗೋ. ನನ್ನ ಸ್ನೇಹವನ್ನು ಕರ್ಕೋಬೇಡ. ಗೆಪ್ತಿ ಹಿಡ್ಕೊ. ನೀನು ಅವ್ರ ಪಿರಾಣ ತೆಗಿಯೋದಾದ್ರೆ ಮೊದ್ಲು ಈ ಕಂಟಿನ ದಾಟ್ಕೊಂಡು ಹೋಗ್ಬೇಕು. ಆಶೀರ್ವಾದ ಮಾಡ್ತಾಯಿ. ವಿಧಿ ಇರುತ್ತಾ, ನಾ ಪಿರುತಿ ಗೆಲ್ಬೇಕು ಅಂತ ಆಶೀರ್ವಾದ ಮಾಡಿ.